ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಶಿವ ಮಾಸ್ಟರ್ ಚೆಫ್. ಸೊ ಇವತ್ತು ಬಿಸಿಬೇಳೆಭಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಬಿಸಿಬೇಳೆಭಾತ್ ಮಾಡೋದು ವೆರಿ ಸಿಂಪಲ್. ಸೊ ಈವನ್ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರುವಂಥದ್ದು ಅಕ್ಕಿ, ಬೇಳೆ ಎರಡು ಸಮವಾಗಿ ತಗೊಳ್ಳಿ. ಆಮೇಲೆ ತರಕಾರಿನ ಹಚ್ಚಿಟ್ಕೊಳ್ಳಿ. ಕ್ಯಾರೆಟು, ನೌಕೋಲು, ಆಲೂಗಡ್ಡೆ, ಕ್ಯಾಪ್ಸಿಕಮು, ಬೀನ್ಸು, ಒಂದು ಟೊಮೊಟೊ, ಒಂದು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು. ಸೊ ಇದಕ್ಕೆ ಬೇಕಾದರೆ ನೀವು ಬಟಾಣಿನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆಮೇಲೆ ಬೇಳೆನ ಮತ್ತು ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ತರಕಾರಿನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಹಚ್ಚಿಟ್ಕೊಂಡಿರೋ ತರಕಾರಿ, ಟೊಮೊಟೊ ಎಲ್ಲನೂ ಒಂದೇ ಇದಕ್ಕೆ ಹಾಕ್ಬಿಡಿ. ಸೊ ನಾನು ಇದರಲ್ಲಿ ಎಲ್ಲ ಒಂದೇ ಸರಿ ವಿಸಿಲ್ ಆಡಿಸ್ಕೊತಾ ಇದ್ದೀನಿ, ಸಪ್ರೇಟಾಗಿ ಮಸಾಲೆ ಏನು ಮಾಡ್ಕೋತಾ ಇಲ್ಲ. ಸೊ ಎಲ್ಲ ಹಾಕಿದ್ದಾದಮೇಲೆ ಅದಕ್ಕೆ 3 ಗ್ಲಾಸ್ನ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು ಗ್ಲಾಸ್ ಅಕ್ಕಿ ಬೇಳೆಗೆ 3 ಗ್ಲಾಸ್ ನೀರು ಹಾಕಬೇಕು. ಸೊ ಆಮೇಲೆ ಬಿಸಿಬೇಳೆಭಾತ್ ಪೌಡ್ರನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು MTR ಯೂಸ್ ಮಾಡ್ತಾಯಿದ್ದೀನಿ, ನಿಮ್ಗೆ ಯಾವ್ದು ಬೇಕಾದರೂ ಯೂಸ್ ಮಾಡಿ. ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಸೊ ಅದಕ್ಕೆ 1 ಟೇಬಲ್ ಸ್ಪೂನ್ ಇಲ್ಲ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ಬೇಯುತ್ತೆ. ಸೊ ಎಲ್ಲ ಹಾಕಿದ್ದಾದಮೇಲೆ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ವಿಸಿಲ್ ಕ್ಲೋಸ್ ಮಾಡಿ 3 ವಿಸಿಲ್ನ ಹಾಕ್ಕೊಳ್ಳಿ. 3 ವಿಸಿಲ್ ಆಡಿಸ್ಕೊಂಡ್ರೆ ಸಾಕು. ಸೊ ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಹೆಂಗೆ ಬೇಕೋ ಹಂಗೆ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ಟವ್ ಮೇಲೆ ಇಟ್ಕೊಳ್ಳಿ. ಸೊ ಪಕ್ಕದಲ್ಲೇ ನೀವು ಕಡಲೆಬೀಜ ಮತ್ತು ಗೋಡಂಬಿನ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಬ್ರೌನ್ ಕಲರ್ ಬರೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಬ್ರೌನ್ ಕಲರ್ ಆಗ್ತಾಯಿದೆ. ಸೊ ಈಗ ಬ್ರೌನ್ ಆಗಿದೆ. ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಬಿಸಿಬೇಳೆಭಾತ್ಗೆ ಸೇರಿಸ್ಕೊಳ್ಳಿ. ನೋಡಿ, ನಾನು ಆಗಲೇ ಹೇಳ್ದಂಗೆ ನಾನು ವಾಟರ್ ಹಾಕಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಹಾಕಿ ಸ್ಟವ್ ಹಚ್ಕೊಂಡಿದ್ದೀನಿ. ನೋಡಿ, ಆ ಬಿಸಿಬೇಳೆಭಾತ್ ಕಲರು ಎಲ್ಲ ಅದೇ ರೀತಿ ಬಂದಿದೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಇದಕ್ಕೆ ನೀವು ಅಡಿಷ್ನಲಾಗಿ ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿಟ್ಕೊಂಡು ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಾನು ಕೊತ್ತಂಬರಿ ಸೊಪ್ಪು ಹೆಚ್ಚಾಗಿ ಬಳಸ್ತೀನಿ. ಎಲ್ಲ ಊಟಕ್ಕೂ ಆಲ್ಮೋಸ್ಟ್ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಯೂಸ್ ಮಾಡ್ತೀನಿ. ಬಿಕಾಸ್ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಂತ. ಸೊ ಬಿಸಿಬೇಳೆಭಾತ್ ರೆಡಿ ಆಯಿತು. ಸೊ ಉಪ್ಪು ನಿಮಗೆ ಟೇಸ್ಟಿಗೆ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ. ಸೊ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.